ನಾವು ಕಾರ್ಯದರ್ಶಿಯಾಗಿ 1976ನೇ ಇಸ್ವಿ ಒಳಗೆ ಶಾಲೆ ಓಪನ್ ಮಾಡಿದ್ವಿ. 76, 77, 78, 84 ತನಕ ಶಾಲೆ ರಿಜಿಸ್ಟರ್ ಆಗಲಿ. ಅವಾಗ ಹೆಂಗಿತ್ತಪ್ಪ ಅಂದ್ರೆ ಅನುದಾನ ರಹಿತ, ಶಾಲೆಗೆ ಗ್ರ್ಯಾಂಟ್ ಇಲ್ಲ, ಸ್ವಂತ ನಡೆಸಬೇಕು. ಸ್ವಂತ ಖರ್ಚಿನಿಂದ ಹೆಂಗಿದ್ರು ಪಗಾರ ಐತಪ್ಪ, ಎಷ್ಟು ಹುಡುಗರು ಕೊಟ್ಟಟ್ಟು ಕೊಡಲಿ, ಎಷ್ಟು ಬಂದಷ್ಟು ಕೊಡಲಿ, ಯಾವುದೋ ಆಸೆ ಇಲ್ಲ. ಸಂಗೀತ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಮೊದಲು ಕಲಿಯಕ್ಕೆ ಬಂದಂಥವ್ರು ಇವತ್ತು ಸ್ಮರಣ ಮಾಡಬೇಕು. ಅವರು ಶಿಕ್ಷಕರ ಗಣಾಚಾರಿ ಮಾಸ್ತರ್ ಅಂತ ತಿಳ್ಕೊಂಡು ಸಾಹಿತಿಗಳು ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿ ಜಯಿಸಿದವರು. ಸ್ಕೂಲ್ನೊಳಗೆ ಮಡಿವಾಳ ಸರ್ ಅಂತ ತಿಳ್ಕೊಂಡು ಅವರು 7ನೇ ನಂಬರ್ ಸಾರಿಗೆ ಮಾಸ್ತರ್ ಇದ್ದರು. ಅವರು ಹುಲಿಗಜ್ಜಿ ಅಂತ ತಿಳ್ಕೊಂಡು ಮುನ್ಸಿಪಾಲ್ಟಿ ಒಳಗೆ ನೌಕರಿ ಮಾಡೋರು. ಹಿಂಗೆ 8 ಮಂದಿ ಕೂಡಿ ಬಂದು ನೀವು ಸ್ಕೂಲ್ ತೆಗಿಯಬೇಕ್ರಿ ಸರ್ ಅಂತಂದಾಗ ಭಾಳ ಪ್ರೋತ್ಸಾಹ ಕೊಟ್ಟಾಗ ಎಲ್ಲ ಸಾಮಾನು ತೊಗೊಂಬರಕ್ಕೆ ಬರೀಪ್ಪ ಹಂಗೆ ಅಂದ್ಕೊಂಡೇನೆ. ನನ್ನ ಮನೆಯಾಗಿದ್ದಂಥ ತಂಬೂರಿದ್ದು, ತಬಲ, ಪೇಟಿ ಧೂಳು ಹಿಡಿದಿದ್ದು ಅಂದ್ರೆ ಅಷ್ಟು ಅಲಕ್ಷ್ಯ ಮಾಡಿಬಿಟ್ಟಿದ್ನೆ. ಇನ್ನೇನು ಮಾಡೋದು ಬಿಡಿ ಅಂತ ಹೇಳಿ ಅವರೇ ಧೂಳು ಜಾಡಿಸಿ ಅವರೇ ಎಲ್ಲ ಸಾಮಾನು ತಂದು ಎಲ್ಲ ಸಾಮಾನುಗಳನ್ನು ತಂದಿಟ್ಟು ಪೂಜೆ ಮಾಡಿದರು. 6 ಮಂದಿ ಪೂಜೆ ಮಾಡಿದ್ದು 106 ಮಂದಿ ಶಿಷ್ಯರಾಗಿ. ಆ 106 ಮಂದಿ ಶಿಷ್ಯರು ಹೆಂಗಾದಪ್ಪ ಅಂದರೆ ಯಾರು ಕೊಟ್ಟರು ಯಾರು ಬಿಟ್ಟರು ಏನು ಅದಿಲ್ಲ. ಆದರೆ ನನ್ನ ಕಟ್ಟು ನಿಟ್ಟಿನೊಳಗೆ ನನ್ನ ನೇಮದವ್ರು ಅಡ್ಡ ನಿಮ್ಗೆ ಸರಿ ಕೆಲಸ ನನ್ನ ನೇಮದಾಗ ಇರ್ಬೇಕು ನೀವು, ಅಂದ್ರೆ ನಿಮ್ಮ ಕೆಲಸ ಕೇಳಿಕೆಲ್ಲ ಅಂದಾಗ ಚೊಕ್ಕಟವಾಗಿ ಅಭ್ಯಾಸ ಮಾಡಿರ್ಬೇಕು. ಅಗ್ರಿ ಪರಿಪೂರ್ಣವಾಗಿ ಅಭ್ಯಾಸ ಮಾಡೋದು. ಇವತ್ತು ನಾನು ನೋಡ್ತೇನೆ ಈಗ ಹೆಂಗೆ ನಡೆದಕ್ಕಂತ ನೋಡಿದರೆ ನನ್ನ ಮಗ ಕಲಿಸಿದ್ದು ಇಂಥ ಸುರೇಲಿ ಹಾಡಿದವು ಭಾಳ ಆನಂದ ಆಗೋದು. ನನಗೆ ಎಲ್ಲರೂ ಪ್ರತಿಯೊಬ್ಬರು ಸೋದ್ರು, ಮಕ್ಕಳು ಆಯ್ತು, ಮುದುಕರು ಆಯ್ತು, ಹೆಣ್ಮಕ್ಳು ಆಯ್ತು, ಎಲ್ಲರೂ ಒಂದಿಷ್ಟು ತಯಾರಿ ಮಾಡಿ ನನ್ನ ಮೇಲೆ ಸಾರ್ಥಕ ಆಯ್ತು. ನನ್ನ ಜನ್ಮ ಅಂತ ತಿಳ್ಕೊಂಡು ಮಗನಿಗೆ ಮೊಮ್ಮಗನಿಗೆ ಹಾರೈಸಿ ಬಂದು ನಲಗುತ್ತೆ. ಎಲ್ಲ ಹೆಣ್ಣು ಮಕ್ಕಳು ಶಿಷ್ಯರು ಬಂದು ನಮಸ್ಕಾರ ಮಾಡಿದರು, ನೆನೆಸಿದ್ರು ಎಲ್ಲ. ಇಷ್ಟೆಲ್ಲ ಅದು ನನ್ನ ಪ್ರತಿಭೆಯನ್ನು ನನ್ನ ಸಣ್ಣ ನಡುವಿನ ಮಗ ಮಲ್ಲಣ್ಣ ನನ್ನ ಮಾಡಲಿಕ್ಕೆ ಮಠಪತಿ ಹೆಸರು ನನ್ನ ಮಲ್ಲಣ್ಣ ನನ್ನ ಒಂದು ಕಾರ್ಯಕ್ರಮ ಮಾಡಿದ್ರು. ಅವರು ಎಂಥ ಕಾರ್ಯಕ್ರಮ ಅಂದರೆ ಅಭಿನಂದನ ಸಮಾರಂಭ ಯಾರ್ಯಾರಿಗೆ ಮಾಡಿಲ್ಲ. ಬಾಗಲಕೋಟೆ ಒಳಗೆ ಸಂಗೀತ ಕಾರ್ಯ ಮೊದಲಿಗೆ ಆದಿತ್ತು ಮಹಾಪುರುಷ ಒಳಗೆ ರಾಜ ಪ್ರಗತಿಗಳು ಸಂಗೀತ ಚಿತ್ರ ಇವುಗಳು. ಎರಡನೇ ನನ್ನ ಮಗ ನಡ್ಕೋತಾರೆ. ಅವರು ತುಂಬ ಹೊದಕ್ಕೆ ನಡೆಸ್ಬೇಕು. ಅಷ್ಟೇ ಅಲ್ಲದೆ ಅಭಿನಂದನೆ ಕಾರ್ಯಕ್ರಮದ ಎಂತೆಂಥ ಪ್ರತಿಭೆ ಇರೋ ಬಾಗಲಕೋಟೆ ಹಿಂಗೆ ಗೊತ್ತೈತೆ ಅಂತೇಳಿ ಅಕಾಡೆಮಿ ಮೆಂಬರ್ ಇದ್ರು, ಬೆಂಗಳೂರಿಗೆ ಅಕಾಡೆಮಿ ಸದಸ್ಯರಿದ್ರು. ಎಲೆ ಮರಿ ಅಂತೆ ಮರಿಗಳಿಗೆ ಗೊತ್ತವ್ರು, ಮನೆಯೊಳಗೆ ಗೊತ್ತವ್ರು. ನನಗೆ ಗುರ್ತು ಮಾಡೋದಿಲ್ಲ, ಏನೂ ಗುರ್ತಿರಿದವ್ರು ಅಂತಂದು ಪ್ರಶಸ್ತಿ ಕೊಡ್ತೇವೆ. ನಾ ಮೆಂಬರ್ ಆಗಿ ಬಂದಿದ್ದಕ್ಕೆ ಹೇಳ್ತೇನೆ. ನಮ್ಮಲ್ಲಿ ಒಬ್ಬರು ಹೋದರು HR ಬಡಿಗೇರ್, ಪ್ರಾಥಮಿಕ ಶಾಲೆ ಶಿಕ್ಷಕ, ಸಂಗೀತ ಕಲಿಸ್ತಾನ ನೋಡಬಾಲೆ. ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡು ಅಂತ ಕೇಳಿಕೊಂಡಿರ ರಿಜಿಸ್ಟರ್ ನಾನು ನೋಡಕ್ಕೆ ಬಂದರು. ಹಂಗಿತ್ತದ ಮೊದಲು ಈ ಹೆಂಗೆ ಕೊಡ್ತಾರೆ, ಆಗಿನ ಕಾಲ ಹಂಗಿತ್ತು. ಹ್ಯಾಂಗಂತ ನೋಡಕ್ಕೆ ಬಂದರು. ಹೆಂಗಂತ ನೋಡಕ್ಕೆ ಬಂದಾಗ ರೈಸರ್ ಹೇಳಿದ್ರು, ನಿಮ್ಮಲ್ಲಿ ಕಲಿಯೋದು ನಾವು ಭಾಳ ಅಂತ ಹೇಳಿದ್ರು. ಅದಕ್ಕೆಲ್ಲ ಕಾರಣರು ಮಠಪತಿಯವರು ಅಂತ ಹೇಳಬೇಕು. ಭಾಳ ಆನಂದ ಅಕಾಡೆಮಿ ಪ್ರಶಸ್ತಿ ಆಟ. ಅದಕ್ಕಿಂತ ಮೊದಲು 3 ಪ್ರಶಸ್ತಿ ಕೊಟ್ಟವ್ರು, 3 ಮಠವ್ರು. ಸಂಗೀತದ ಕಲಾರತ್ನ ಅಂತ ಹೇಳ್ತಿಕೊಂಡು ಅಕಾಡೆಮಿ ಕೊಟ್ಟರೆ ಸಂಗೀತ ಅಂತ ಕೊಟ್ಟವ್ರು ನಮ್ಮ 3 ಹಚ್ಚವ್ರು. ಹೀಗೆ ಎಷ್ಟೋ ಸಂಗೀತ ಪ್ರಶಸ್ತಿ ಬಂದು ನಾನು ನನ್ನ ಕೆಲಸವನ್ನು ಮುಗಿಸೋದಂತೆ ನನ್ನ ಮಗ ಈ ಸಾಧನೆ ಸರ್ ಭಾಳ ಸಂತೋಷ ಆಯಿತು. ಈಗ ಇನ್ನೊಂದು ವಿಷಯ ಹೇಳೋದಂದ್ರೆ ಏನಪ್ಪ ಅಂದರೆ, ಇದೇ ರೀತಿ
ಸರ್ಕಾರನೂ ಸ್ವಲ್ಪ, ಯಾಕಂದ್ರೆ ಸರ್ಕಾರಿ ಮನುಷ್ಯರು ಬಂದರೆ ಕನ್ನಡ ಸಂಸ್ಕೃತಿ ರಾಜ್ಯ ಸರ್ಕಾರಿ ಮನುಷ್ಯರು ಅವ್ರಿಗೆ ನಾನು ಹೇಳೋದಂದ್ರೆ ನನಗೆ ಕಲೆ ಮತ್ತು ಸಂಸ್ಕೃತಿ ಉಳಿಬೇಕಾಗಿತ್ತಂದ್ರೆ ಕನ್ನಡ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಏನು ನಮಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಐತಿ ಅವ್ರು ಭಾಳ ಮನಸ್ಸು ಮಾಡಬೇಕು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಬರೀ ದುಡ್ಡು ಕೊಟ್ಟರೆ ಉಪಯೋಗ ಇಲ್ಲ. ಪ್ರತಿಯೊಂದು ಕಾರ್ಯ ವೀಕ್ಷಿಸಬೇಕು, ಯಾರು ಹೆಂಗೆ ಅದನ್ನು ಗುರುತಿಸಬೇಕು. ಅವರು ಗುರುತಿಸಿ ಕೆಲಸ ಮಾಡಿದ್ರೆ ನಮ್ಮಂಥ ಸಂಗೀತ ಶಾಲೆಗಳು ಸತತವಾಗಿ ಶಾಶ್ವತವಾಗಿ ನಡೀತಾವಂತ ನನ್ನ ಆಸೆ. ಅದಕ್ಕೆ ವಿನಂತಿ ಕೊಡಬೇಕು, ಕೇಳ್ಕೊಳ್ಳೋದಂದರೆ ಅಧಿಕಾರಿಗಳು ಇಟ್ಟು ಮನಸ್ಸು ಹರಿಸ್ಬೇಕು. ಎಲ್ಲ ಅಧಿಕಾರಿಗಳು ನನಗೆ ಹೆಂಗೆ ಕಾರ್ಯಕ್ರಮ ಬರ್ತಿದ್ದೆ ಅಂದರೆ ವರ್ಷದ ಪ್ರತಿಯೊಂದು ಕಾರ್ಯಕ್ರಮ ಬಂದರೆ ಪೊಲೀಸ್ ಅಧಿಕಾರಿಗಳು, DSPಗಳು, ತಹಸೀಲ್ದಾರ್, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಅಷ್ಟೇ ಅಲ್ಲ, ಅಷ್ಟು ಶಿಕ್ಷಕರು. ಯಾಕೆ ನಾವು ಮಾಸ್ತರ್ ಇದ್ದಲ್ಲ, ನಮ್ಮ ಮಾಸ್ತರ್ ಕಾರ್ಯಕ್ರಮ ಹೀಗೆ ಜನ ಎಷ್ಟು ಕೂಡ್ತತಿ ಅಷ್ಟು ಚಂದ ಸಂಗೀತ ಕಲಾಕಾರ. ಇವತ್ತು ಕೊಡೈತೆ ಅಂದ್ರೂ ಆ ಪ್ರಮಾಣ ಕೂಡಬೇಕು, ಇನ್ನೂ ಹೆಚ್ಚು ಕೂಡಬೇಕು. ಮಕ್ಕಳ ಕಾರ್ಯಕ್ರಮ ಐತಂತ ಬಂದು ಕೆಲವರು ಹೋದ್ರು, ಹಂಗೆ ಹೋಗಬಾರ್ದು. ಯಾವತ್ತೂ ಕಾರ್ಯಕ್ರಮ ಬಂದವರು ಮುಗಿಸೇ ಹೋಗ್ಬೇಕು. ಈಗ ನಂದು ಒಂದು ವಿಜ್ಞಾಪನೆ ಇದೆ, ಅದು ಆತ್ಮಗಳು ಹೋಗ್ತದೆ ಹೋಗಬಾರ್ದು, ಅಂದರೆ ನಮ್ಮ ಮನಸ್ಸಿಗೆ ನೋವಾಗ್ತದೆ. ಯಾರ್ಯಾರ ಕಲಾಕಾರವರು ಹೋದವರು ಬರೀ ಮಕ್ಕಳು ಅಷ್ಟೇ ಅಲ್ಲ, ಹೊರಗಿನ ಕಲಾಕಾರವ್ರು ಬಂದು ಅವ್ರು ಭಾಗವಹಿಸಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೇಕು. ಎಲ್ಲರ ಕಲಾ ನೋಡ್ಬೇಕು ನಾವು, ಒಬ್ಬರ ಹೆಂಗಿರ್ತಾವೆ ಅಂತೇನಲ್ಲ. ಎಂತೆಂಥ ಕಲಾವಂತರು ಇರ್ತಾರೆ. ಸಂಗೀತದೊಳಗೆ ಶಾಸ್ತ್ರೀಯ ಸಂಗೀತ ಫಸ್ಟ್, ಸುಗಮ ಸಂಗೀತ 2, ಜಾನಪದ ಸಂಗೀತ 3, ಗೀತ ಸಂಗೀತ 4, ಡ್ಯಾನ್ಸ್ ಇಂತಿಂಥ ಕಲಾ ಪ್ರಭೇದ ಅದಾವೆ. ಅವಷ್ಟು ಪ್ರಭೇದಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಕನ್ನಡ ಸಂಸ್ಕೃತಿ ನಮ್ಮದೊಂದೇ ಕಂಠ. ಹಣ ಕೊಟ್ಟರೆ ಹೊತ್ತಿಲ್ಲ, ಪ್ರೋತ್ಸಾಹ ಮುಖ್ಯ. ಅದಕ್ಕೆ ಇನ್ನು ಇವತ್ತೇ ಬಹಳಷ್ಟು ಮಾತಾಡೋದೇನು ಬೇಡ. ಮತ್ತು ಮಾತಾಡೋದು ಸ್ವಲ್ಪ ನಂದು ಗ್ರಾಮ್ಯ ಭಾಷೆ ಸಹಿಸ್ಕೊಳ್ಳಿ. ಗ್ರಾಮ್ಯ ಭಾಷೆ ಇದ್ದರೂ ಯಾರಿಗೆ ನೋವುದಿಲ್ಲ, ನನಗೂ ನಾನು ಹೊಗಳ್ಕೊಳ್ಳೋದಿಲ್ಲ. ನಾನು ಮತ್ತು ಇಷ್ಟ ಆದೋಸಕ್ಕೆ ಗವಾಯ ಆಗಲಿಕ್ಕೆ ಪ್ರಸಿದ್ಧ ಕೆಲಸ ಮಾಡಿದರೂ ನಾನು ಸಂಗೀತ ಮಾಸ್ತರ್ನ ಆಗಿ. ಯಾಕಂದರೆ ಗವಾಯ ಇರ್ತಕ್ಕಂಥದ್ದು ಏನಂತಂದರೆ ಯಾವತ್ತೂ ಬರೀ ಹಾಕಿ ತಾವು ಸಾಧಿಸಿ ಗವಾಯ ಹಾಕ್ತಾರೆ. ಮಟ್ಪತಿಯವರು ನಾವು ಸೇವಾ ಮಾಡಿ ಶಿಕ್ಷಕರಾದರೂ ಗವಾಯಗಳಿಗೆ ನಾವು ಕನ್ನಡ ಅಂತ ಇದನ್ನು ಈ ಮಾತ ಕನ್ನಡ ಸಂಸ್ಕೃತಿಯಲ್ಲಿ ಹಿಂದಿನ ಹಿರಿಯ ನಿರ್ದೇಶಕರಾದಂಥ ಹರಿಶಂಕರ್ ಸಾಹೇಬ್ ಈ ಮಾತು ಹರಿಹರ ಸರು ಬರೀ ಮಾಸ್ತರ್ ಅನ್ನೋರು. ಮತ್ತು ಗವಾಯ ಅಂತೂ ಇಲ್ಲೇ ತಿಳ್ಕೊಳ್ಳೋರು ಎಲ್ಲ ಆಯ್ತು ಅವರಲ್ಲಿ. ಅದು ಗೊತ್ತಿದ್ದವ್ರಿಗೆ ಗೊತ್ತಂತೇಳಿ ಮೇಲೆ ಹೇಳ್ತಿದ್ರು ಹಿಂಗೆ ಕಾರ್ಯಕ್ರಮ ಬಂದಾಗ. ಮಠಪತಿಯವರು ಹರಿಶಂಕರ್ ಸಾಹೇಬರು ಕೂಡಿ ಕನ್ನಡ ಸಂಸ್ಕೃತಿಯಿಂದ ಬೆಂಗಳೂರು ಕಳಿಸೋಣ, ಇವರು ಮೆಂಬರಿಗೆ ಕಗಾರವನ್ನು ಕರ್ಕೊಂಡ್ಬಂದು ಭೇಟಿ ಮಾಡಿಸಿ ಕಲಾಶ್ರೀ ಪ್ರಶಸ್ತಿ ಕೊಡಿಸಿದರು. ಆ ಕಲಾಶ್ರೀ ಪುರಸ್ಕೃತ ಅಂತ ತಿಳ್ಕೊಂಡು ಮಗ ಇವತ್ತು ಹಾಕಿದಾನ, ಸಾರ್ಥಕ ಆಯಿತು. ನನ್ನ ಮಕ್ಕಳಿಗೆ ಪಂಡಿತ್ ಪಂಚಾಕ್ಷಿ ಡಾಕ್ಟರ್ ಪುಟ್ಟರಾಜವರು ಆಶೀರ್ವದಿಸಿ ಅವರಿಗೆಲ್ಲವನ್ನೂ ಸಂಗೀತ ಶಿಕ್ಷಕರಂತ ನೇಮಿಸಿ ಎಲ್ಲರೂ ಅವರ ಸೇವಾ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಮಹಾನ್ ಗುರುಗಳಿಗೆ ವಂದಿಸಿ ಇಲ್ಲಿದ್ದಂಥ ಎಲ್ಲ ವೇದಿಕೆಯಂಥ ಸಭಾಸಚಿತರಿಗೆ ಸ್ವಾಮಿಗಳಿಗೆ ಎಲ್ಲರಿಗೂ ವಂದಿಸಿ ಬಂದಂಥ ಅಕ್ಕ ತಂಗಿಯರಿಗೆ ಆಗಿದ್ದಂಥ ಅಣ್ಣ ತಮ್ಮಂದರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ.